Hello everyone. Today we start our new lesson Unit 2 Avoid Plastics. ಮಕ್ಕಳೇ, ನಾವಿವತ್ತು ನಿಮ್ಮ ಇಂಗ್ಲಿಷ್ ವಿಷಯದ 2ನೇ ಪಾಠ ಅವಾಯ್ಡ್ ಪ್ಲಾಸ್ಟಿಕ್ಸ್ ಅನ್ನು ಅಭ್ಯಾಸ ಮಾಡುವ. ಅವಾಯ್ಡ್ ಪ್ಲಾಸ್ಟಿಕ್ಸ್ ಅಂದರೆ ಪ್ಲಾಸ್ಟಿಕ್ನಿಂದ ದೂರವಿರಿ ಅಥವಾ ಪ್ಲಾಸ್ಟಿಕ್ಕನ್ನು ತ್ಯಜಿಸಿರಿ ಅಂಥೇಳಿ. ಏಕೆ ನಾವು ಪ್ಲಾಸ್ಟಿಕ್ನಿಂದ ದೂರ ಇರಬೇಕು? ಮಕ್ಕಳೇ, ನೀವು ದಿನಂಪ್ರತಿ ಸುದ್ದಿಗಳಲ್ಲಿ ಅಥವಾ ದಿನಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಓದುವಂಥ ಸುದ್ದಿಗಳಿವು. ಒಂದು ಆಕಳು ಸಾಕಷ್ಟು ಪ್ಲಾಸ್ಟಿಕ್ಕನ್ನು ತಿಂದು ತೀರಿ ಹೋಯಿತು, ಅಥವಾ ಸಮುದ್ರದಲ್ಲಿ ಒಂದು ತಿಮಿಂಗ್ಲ ಸತ್ತು ಬಿದ್ದಿತ್ತು. ಅದರ ಹೊಟ್ಟೆಯಲ್ಲಿ ನೋಡಿದಾಗ ಅದರಲ್ಲಿ ಸುಮಾರು 40-50 kg ಪ್ಲಾಸ್ಟಿಕ್ಕನ್ನು ಅದು ತಿಂದಿತ್ತು, ಅದಕ್ಕಾಗಿ ಅದು ಸತ್ತು ಹೋಗಿತ್ತು. ಪ್ಲಾಸ್ಟಿಕ್ ವಸ್ತುಗಳನ್ನು ಸುಟ್ಟಾಗ ಅದರಿಂದ ಸಾಕಷ್ಟು ಹೊಗೆ ಬಂದು ಅದು ವಾಯುಮಾಲಿನ್ಯ ಮಾಡುತ್ತೆ. ಇಂಥ ಅನೇಕ ಸುದ್ದಿಗಳನ್ನು ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ. ನಂತರ ಇತ್ತೀಚೆಗೆ ನಾವೀಗ ಸುಮಾರು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ಪ್ಲಾಸ್ಟಿಕ್ ಮೇಲೆ ನಿಷೇಧವನ್ನು ಹೇರ್ತಾ ಇದ್ದೇವೆ. ಅದರಲ್ಲೂ ಹೆಚ್ಚಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ಅವುಗಳನ್ನು ಬಳಸಲೇಬೇಡಿ ಅಂಥೇಳಿ ನಮ್ಮ ಪ್ರಧಾನಿ ಮೋದಿಯವರು ಸಹಿತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ನಾವು ಪ್ಲಾಸ್ಟಿಕ್ನಿಂದ ದೂರ ಇರಬೇಕು, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಬೇಕು, ಏನು ತೊಂದರೆ ಇದೆ ಪ್ಲಾಸ್ಟಿಕ್ನಿಂದ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವ. ಓಕೆ ಚಿಲ್ಡ್ರನ್, ಬಿಫೋರ್ ವಿ ಸ್ಟಾರ್ಟ್ ದ ಲೆಸನ್, ಲೆಟ್ಸ್ ಸಿ ದ ಆಕ್ಟಿವಿಟಿ ಇನ್ ದಿಸ್ ಲೆಸನ್. The activity is observe the pictures given below and draw a circle around the picture you would like to choose and say why you have chosen it. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಕೆಲವೊಂದು ವಸ್ತುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ವಸ್ತುಗಳನ್ನು ನೀವು ಸರಿಯಾಗಿ ನೋಡಬೇಕು. ನೋಡಿ ನಿಮಗೆ ಇಷ್ಟವಾದಂಥ ವಸ್ತುಗಳಿಗೆ ನೀವು ಒಂದು ವೃತ್ತವನ್ನು ಸುತ್ತಬೇಕು. ಮತ್ತು ಯಾಕೆ ಆ ವಸ್ತುವಿಗೆ ವೃತ್ತ ಸುತ್ತಿದ್ರಿ ಅಥವಾ ಯಾಕೆ ಆ ವಸ್ತುವನ್ನು ಆಯ್ಕೆ ಮಾಡಿದ್ರಿ ಅನ್ನೋದಕ್ಕೆ ಕಾರಣವನ್ನು ಹೇಳಬೇಕು. ಮಕ್ಕಳೇ, ಈಗ ನಾನೇ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಸೆಲೆಕ್ಟ್ ಮಾಡ್ತೇನೆ. ಫಸ್ಟ್ ಐ ಸೆಲೆಕ್ಟ್ ಸಮ್ ಪಿಕ್ಚರ್ಸ್ ಆ್ಯಂಡ್ ರೌಂಡ್ ಅಪ್ ದಿಸ್ ಫಾರ್ ಯು. ಮಕ್ಕಳೇ, ಮೊದಲು ಇಲ್ಲಿ ಯಾವ್ಯಾವ ವಸ್ತು ಇದೆ ನೋಡ್ರಿ. ಫಸ್ಟ್ ಒನ್ ಸ್ನೇಕ್ ಸ್ಕಿನ್ ಬ್ಯಾಗ್, ಸೆಕೆಂಡ್ ಒನ್ ಅರ್ದನ್ ಪಾಟ್, ಥರ್ಡ್ ಒನ್ ಲೀಫ್ ಪ್ಲೇಟ್, ಕ್ಲಾತ್ ಬ್ಯಾಗ್, ಪ್ಲಾಸ್ಟಿಕ್ ಟಂಬ್ಲರ್, ಐವರಿ ನೆಕ್ಲೆಸ್, ಪ್ಲಾಸ್ಟಿಕ್ ಸ್ಟೂಲ್, ಪ್ಲಾಸ್ಟಿಕ್ ಪ್ಲೇಟ್ಸ್, ಕ್ರೊಕೊಡೈಲ್ ಸ್ಕಿನ್ ಬೆಲ್ಟ್, banana leaves, jute mat, plastic bags. Okay, now I will circle the pictures. First one is earthen pot, and the second one is leaf plate. Third one is cloth bag. Fourth one is banana leaves. Fifth one is jute mat. ಓಕೆ ಮಕ್ಕಳೇ, ನಾನಿಲ್ಲಿ ಅರ್ದನ್ ಪಾಟ್, ಲೀಫ್ ಪ್ಲೇಟ್, ಕ್ಲಾತ್ ಬ್ಯಾಗ್, ಬನಾನಾ ಲೀವ್ಸ್, ಜೂಟ್ ಮ್ಯಾಟ್ ಇವುಗಳನ್ನು ಸೆಲೆಕ್ಟ್ ಮಾಡಿದೆ. ಅರ್ದನ್ ಪಾಟ್ ಅಂದರೆ ಮಣ್ಣಿನ ಮಡಕೆ, ಲೀಫ್ ಪ್ಲೇಟ್ ಅಂದರೆ ಎಲೆಯಿಂದ ತಯಾರಿಸಿದಂಥ ತಟ್ಟೆ, ಬಟ್ಟೆಯ ಚೀಲ, ನಂತರ ಬಾಳೆ ಎಲೆ ಹಾಗೂ ಸೆಣಬಿನ ಮ್ಯಾಟ್ ಇವುಗಳನ್ನು ನಾನು ಸೆಲೆಕ್ಟ್ ಮಾಡಿದೆ. ವೈ ಡಿಡ್ ಐ ಸೆಲೆಕ್ಟ್ ದೀಸ್ ಪಿಕ್ಚರ್ಸ್? ನಾನು ಏಕೆ ಇವುಗಳನ್ನು ಸೆಲೆಕ್ಟ್ ಮಾಡಿದೆ? ಬಿಕಾಸ್ ದೀಸ್ ಆರ್ ಆಲ್ ಮೇಡ್ ಫ್ರಮ್ ನ್ಯಾಚುರಲ್ ಸೋರ್ಸಸ್ ಆರ್ ರಾ ಮಟೀರಿಯಲ್ಸ್ ಆ್ಯಂಡ್ ದೀಸ್ ಆರ್ ಬಯೋಡಿಗ್ರೇಡೇಬಲ್ಸ್. ಮಕ್ಕಳೇ, ಇವೆಲ್ಲವನ್ನು ನಾವು ನೈಸರ್ಗಿಕವಾಗಿ ತಯಾರು ಮಾಡಿದಂಥದ್ದು ಮತ್ತು ಇವು ಸುಲಭವಾಗಿ ಡಿಕಂಪೋಸ್ ಆಗ್ತವೆ ಅಥವಾ ಇವು ಸುಲಭವಾಗಿ ಕೊಳೆಯುತ್ತವೆ. ಓಕೆ ಸ್ಟೂಡೆಂಟ್ಸ್, now we move to the second activity. Clay pots have been in use for centuries. Discuss how they are made. Write what else can be made with clay. ಮಕ್ಕಳೇ, ಕ್ಲೇ ಪಾಟ್ಸ್ ಅಂದರೆ ಮಣ್ಣಿನ ಮಡಕೆಗಳನ್ನು ನಾವು ಶತಮಾನಗಳಿಂದನೂ ಬಳಸ್ತಾ ಬಂದಿದ್ದೀವಿ. ಅವುಗಳನ್ನು ಹೇಗೆ ತಯಾರಿಸ್ತಾರೆ ಅಂತ ತಿಳ್ಕೊಳ್ಳಿ, ಮತ್ತು ಮಣ್ಣಿನಿಂದ ಇತರೆ ಯಾವೆಲ್ಲ ವಸ್ತುಗಳನ್ನು ನಾವು ತಯಾರು ಮಾಡ್ತೀವಿ ಅಂಥೇಳಿ ತಿಳ್ಕೋಬೇಕಾಗಿದೆ. ಮಕ್ಕಳೇ ನೋಡಿ, ಸಾಮಾನ್ಯವಾಗಿ ನಾವು ಮಣ್ಣಿನಿಂದ ತಯಾರಿಸಿದಂತಹ ಪಾತ್ರೆಗಳು ಇವು ಸುಮಾರಷ್ಟು ದಿನಗಳಿಂದ, ಶತಮಾನಗಳಿಂದನೂ ಬಳಕೆ ಆಗ್ತಾ ಬಂದಿವೆ. ಹಾಗಾದರೆ
ಕೇವಲ ಪಾತ್ರೆಗಳನ್ನು ಮಾತ್ರ ಮಣ್ಣಿನಿಂದ ಮಾಡ್ತೇವಾ? ಇಲ್ಲ, ನಾವು ಐಡಲ್ಸ್ಗಳನ್ನು ಮಣ್ಣಿನಿಂದ ಮಾಡ್ತೇವೆ. ಐಡಲ್ಸ್ ಅಂದರೆ ಮೂರ್ತಿಗಳು, ಹೌದಾ? ನಾವು ಮೂರ್ತಿಗಳನ್ನು ಮಣ್ಣಿನಿಂದ ತಯಾರಿಸ್ತೀವಿ. ಹಾಗೆ ಮೂರ್ತಿಗಳ ನಂತರ ನಾವು ಮಣ್ಣಿನಿಂದ ಯುಟೆನ್ಸಿಲ್ಸ್ ಅಂದರೆ ಪಾತ್ರೆ ಪಗಡೆಗಳನ್ನು ಸಹಿತ ತಯಾರು ಮಾಡ್ತೀವಿ. ನೋಡಿ, ಮಣ್ಣಿನಿಂದ ತಯಾರಾದಂಥ ಕೆಲವೊಂದು ನಾವು ಬಳಸುವಂಥ ಪಾತ್ರೆಗಳ ಚಿತ್ರಗಳು ಇಲ್ಲಿ ಕಾಣ್ತಾ ಇದೆ ನಿಮಗೆ. ಹಾಗೆ ನಾವು ಪಾತ್ರೆಗಳಲ್ಲದೆ ನಾವು ದೀಪಗಳನ್ನು ಸಹಿತ ಮಣ್ಣಿನಿಂದ ತಯಾರಿಸ್ತೀವಿ. ಲ್ಯಾಂಪ್ಸ್ ನೋಡಿ, ಈ ಲ್ಯಾಂಪ್ಸ್ಗಳನ್ನು ಸಹಿತ ನಾವು ಮಣ್ಣಿನಿಂದ ತಯಾರಿಸ್ತೀವಿ. ನಾವು ಕೇವಲ ಕ್ಲೇ ಪಾಟ್ಸ್ ಅಷ್ಟೇ ಅಲ್ಲದೆ ಐಡಲ್ಸ್, ಯುಟೆನ್ಸಿಲ್ಸ್, ಲ್ಯಾಂಪ್ಸ್ ಇವುಗಳನ್ನು ಸಹಿತ ಮಣ್ಣಿನಿಂದ ತಯಾರಿಸ್ತೀವಿ. ಓಕೆ ಸ್ಟೂಡೆಂಟ್ಸ್, now we will start the lesson. I will read the lesson. Please listen to me carefully. ಮಕ್ಕಳೇ, ನಾನೀಗ ಪಾಠವನ್ನು ಓದ್ತಾ ಹೋಗ್ತೇನೆ. ಮೊದಲು ಲಕ್ಷ್ಯ ಕೊಟ್ಟು ಪಾಠವನ್ನು ಆಲಿಸಬೇಕು. ಈ ಪಾಠವನ್ನು ನಾವು 2 ಭಾಗಗಳಲ್ಲಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಅರ್ಧ ಪಾಠವನ್ನು ನಾನೀಗ ಓದ್ತಾ ಇದ್ದೀನಿ. ಗಮನವಿಟ್ಟು ಕೇಳಿ. ಅವಾಯ್ಡ್ ಪ್ಲಾಸ್ಟಿಕ್ಸ್. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. Plastic is not a strange product to anyone. It's everywhere in the present world and it has become a part of our life. Alexander Parks created the first man-made plastic. He demonstrated it in an international exhibition in London. He named it as Parkazine. The common and wide use of plastic is mainly because it is inexpensive, it is long lasting and it is easy to make. This substance can be molded into any form by heating and it can be retained in that particular form when cooled. It can be made into thin and light material which is now widely used to make hard and disposable carry bags or packing materials. These qualities cause threat to the environment. As it is cheap and easily available, people dispose plastic everywhere. Plastic stays on the earth's surface for many centuries as it is long lasting and is impossible to decompose. It ultimately causes enormous environmental hazards due to migration. Plastic pollution is highly concentrated in big cities. When these are thrown after use, they remain in the soil in the same form as they are non-biodegradable. Students, today we will study these 3 paragraphs. ಈ ದಿನ ನಾವು ಈ ಮೂರು ಪ್ಯಾರಾಗ್ರಾಫ್ಗಳನ್ನು ಅಭ್ಯಾಸ ಮಾಡುವ. ಮಕ್ಕಳೇ, ಈಗ ಪಾಠದ ಅರ್ಥವನ್ನು ನಾನು ಚರ್ಚೆ ಮಾಡ್ತೇನೆ. ಅವಾಯ್ಡ್ ಪ್ಲಾಸ್ಟಿಕ್ಸ್ ಅಂದರೆ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿರಿ ಅಥವಾ ಪ್ಲಾಸ್ಟಿಕ್ನಿಂದ ದೂರವಿರಿ. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. ನಾವೀಗ ಪ್ಲಾಸ್ಟಿಕ್ ಬೇಡ ಅಂತ ಹೇಳುವಂತಹ ಸಮಯ ಬಂದಿದೆ. ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. It is everywhere in the present world and it has become a part of our life. Plastic is not a strange product to anyone. ಮಕ್ಕಳೇ, ಪ್ಲಾಸ್ಟಿಕ್ ಯಾರಿಗೂ ಅಪರಿಚಿತ ವಸ್ತು ಅಲ್ಲ. ಇಟ್ ಈಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಇದು ಈಗಿನ ಜಗತ್ತಿನಲ್ಲಿ ಪ್ರತಿಯೊಂದು ಕಡೆನೂ ನಮಗೆ ಸಿಗುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಮತ್ತು ಇದು ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಹೌದಲ್ವ ಮಕ್ಕಳೇ? ನಾವು ಇಂದು ಸುಮಾರಷ್ಟು ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತೇವೆ. ಉದಾಹರಣೆಗೆ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಫರ್ನಿಚರ್ಸ್ ಆಗಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಹಾಗೆ ನಾವು ಸುಮಾರಷ್ಟು ಪಾತ್ರೆಗಳು, ಗ್ಲಾಸ್, ಸ್ಪೂನ್ಸ್, ಸ್ಟ್ರಾಗಳನ್ನು, ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕೊಡ, ಸಾಕಷ್ಟು ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಯುಟೆನ್ಸಿಲ್ಸ್ ರೀತಿಯನ್ನು ಬಳಸ್ತಾ ಇರ್ತೇವೆ. ಹಾಗೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೂ ಸಿಕ್ಕಾಪಟ್ಟೆ ಬಳಸ್ತೇವೆ. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್, ಶಾಪಿಂಗ್ ಹೋದಾಗ
ಎಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ವಸ್ತುಗಳನ್ನು ಹೊತ್ಕೊಂಡು ಬರ್ತೀವಿ. ಅದಾದಮೇಲೆ ಪ್ಲಾಸ್ಟಿಕ್ ಬಾಟಲ್, ವಾಟರ್ ಬಾಟಲ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ಯೂಸ್ ಮಾಡಿ ಎಸೆಯುವಂತಹ ವಾಟರ್ ಬಾಟಲ್ಗಳನ್ನು ಸಾಕಷ್ಟು ನಾವು ನಮ್ಮ ದಿನ ಬಳಕೆಯಲ್ಲಿ ಬಳಸ್ತಾ ಇರ್ತೀವಿ. ಆದ್ದರಿಂದ ಇಲ್ಲಿ ಹೇಳಿದ್ದಾರೆ ಪ್ಲಾಸ್ಟಿಕ್ ನಮಗೆ ಅಪರಿಚಿತ ವಸ್ತು ಅಲ್ಲ, ಅದು ಎಲ್ರಿಗೂ ಪರಿಚಿತ ಮತ್ತು ಜಗತ್ತಿನ ಎಲ್ಲ ಕಡೆ ಅದರ ಬಳಕೆ ತುಂಬ ಇದೆ. ಅದು ನಮ್ಮ ಜೀವನದ ಒಂದು ಭಾಗವಾಗಿದೆ. ಅಲೆಕ್ಸಾಂಡರ್ ಪಾರ್ಕ್ಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನೋರು ಮೊಟ್ಟ ಮೊದಲು ಮನುಷ್ಯ ನಿರ್ಮಿತ ಪ್ಲಾಸ್ಟಿಕ್ ಅನ್ನ ತಯಾರಿಸಿದರು. He demonstrated it in an international exhibition in London. ಇವರು ಅದನ್ನು ಲಂಡನ್ನಲ್ಲಿ ನಡೆದಂತಹ ಒಂದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ಅದರ ಕುರಿತು ಡೆಮಾನ್ಸ್ಟ್ರೇಟ್ ಮಾಡಿದರು, ಅದರ ಬಗ್ಗೆ ವಿವರಿಸಿದರು. He named it as ಪಾರ್ಕ್ಝೈನ್. ಅವರು ಅದಕ್ಕೊಂದು ಹೆಸರು ಕೊಟ್ಟರು, ಅದರ ಹೆಸರು ಪಾರ್ಕ್ಝೈನ್. ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಇವರೇ ಅಲೆಕ್ಸಾಂಡರ್ ಪಾರ್ಕ್ಸ್. ಇವರು ಈ ಪ್ಲಾಸ್ಟಿಕ್ ಅನ್ನ ಮೊಟ್ಟ ಮೊದಲು ತಯಾರಿಸಿ ಜಗತ್ತಿಗೆ ಪರಿಚಯಿಸ್ತಾರೆ ಮತ್ತು ಅದಕ್ಕೆ ಹೆಸರು ಕೊಡ್ತಾರೆ ಪಾರ್ಕ್ಝೈನ್. ಓಕೆ ಮಕ್ಕಳೇ, ಈಗ ಎರಡನೇ ಪ್ಯಾರಾದ ಅರ್ಥವನ್ನು ನೋಡುವ. ದ ಕಾಮನ್ ಅಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ನಾವು ಸಾಮಾನ್ಯವಾಗಿ ಮತ್ತು ತುಂಬ ವಿಶಾಲವಾದಂತಹ ಈ ಪ್ಲಾಸ್ಟಿಕ್ನ ಉಪಯೋಗ ಅಥವಾ ಈ ಪ್ಲಾಸ್ಟಿಕ್ ಬಳಕೆಗೆ ಕಾರಣ ಏನಂದರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಅದು ತುಂಬ ಅಗ್ಗದ ಬೆಲೆಯದ್ದು, ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ಎಕ್ಸ್ಪೆನ್ಸಿವ್ ಅಂದರೆ ಅಗ್ಗದ ಬೆಲೆ, ಕಡಿಮೆ ಬೆಲೆಗೆ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಮತ್ತು ಇದಕ್ಕೆ ಸಾಕಷ್ಟು ದಿವಸ ಆಯಸ್ಸಿದೆ. ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಇದಷ್ಟೇ ಅಲ್ಲದೆ ಅದನ್ನು ಸುಲಭವಾಗಿ ತಯಾರಿಸಬಹುದು. ದಿಸ್ ಸಬ್ಸ್ಟ್ಯಾನ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್. ಈ ವಸ್ತುವನ್ನು, ಸಬ್ಸ್ಟ್ಯಾನ್ಸ್ ಅಂದರೆ ವಸ್ತು, ಈ ವಸ್ತುವನ್ನು ನಾವು ಮೌಲ್ಡ್ ಮಾಡಬಹುದು, ಅಂದರೆ ಅದಕ್ಕೆ ಬೇಕಾದಂಥ ರೂಪ ಕೊಡಬಹುದು. ಗಿವ್ ಎ ಶೇಪ್ ಟು, ಅದಕ್ಕೆ ಬೇಕಾದಂಥ ರೂಪ ಕೊಡಬಹುದು. ಯಾವಾಗ? ಅದನ್ನು ಕಾಯಿಸಿದಾಗ, ಬೈ ಹೀಟಿಂಗ್. ಆ್ಯಂಡ್ ಇಟ್ ಕ್ಯಾನ್ ಬಿ ರಿಟೇನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ ವೆನ್ ಕೂಲ್ಡ್. ಅದಕ್ಕೆ ನಾವು ಬೇಕಾದ ಆಕಾರವನ್ನು ಹೀಟ್ ಮಾಡಿ ಕೊಟ್ಟು ನಂತರ ಅದನ್ನು ತಂಪು ಮಾಡಿದಾಗ ಅದು ಅದೇ ಆಕಾರವನ್ನು ಪಡ್ಕೊಳ್ಳುತ್ತೆ. ಆದ್ದರಿಂದ it can be made into thin and light material which is now widely used to make hard and disposable carry bags or packing materials. ಮಕ್ಕಳೇ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದರ ಪ್ಲಾಸ್ಟಿಕ್ನ ಈ ಗುಣದಿಂದಾಗಿ ಥಿನ್ ಅಂದರೆ ತೆಳುವಾದಂಥ ಮತ್ತು ಲೈಟ್ ಹಗುರವಾದಂತಹ ವಸ್ತುಗಳನ್ನು ಸುಮಾರು ಎಲ್ಲ ಕಡೆ ಬಳಸ್ತಾ ಇರುವಂತಹ ಹಗುರವಾದ ಮತ್ತು ತೆಳುವಾದಂತಹ ಪ್ಲಾಸ್ಟಿಕ್ ಅನ್ನ ಅಥವಾ ಕ್ಯಾರಿ ಬ್ಯಾಗ್ಸ್, ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್. ಅಂದರೆ ಡಿಸ್ಪೋಸಬಲ್ ಅಂದರೆ ಬಳಸಿ ಬಿಸಾಡುವಂಥದ್ದು, ಅಂದರೆ ಒಂದು ಸಲ ಬಳಸಿ ಅದನ್ನು ಬಿಸಾಡುವಂಥದ್ದಕ್ಕೆ ಡಿಸ್ಪೋಸಬಲ್ ಅಂತಾರೆ. ಅಂತ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್ ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಅನ್ನು ತಯಾರು ಮಾಡಲಿಕ್ಕೆ ಈ ಪ್ಲಾಸ್ಟಿಕ್ ಅನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಗ್ತಾ ಇದೆ. ಮಕ್ಕಳೇ, ನೀವು ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಚೀಲಗಳನ್ನು ನೋಡಿರ್ಬೋದು. ಈ ಚೀಲಗಳನ್ನು ನಾವು ಸಾಮಾನ್ಯವಾಗಿ ಒಂದು ಸಲ ವಸ್ತುಗಳನ್ನು ತಂದ ಮೇಲೆ ಅದನ್ನು ಮರುಬಳಕೆ ಮಾಡೋದಿಲ್ಲ, ಅದನ್ನು ಎಸೆದು ಬಿಡ್ತೀವಿ. ಈ ಪ್ಲಾಸ್ಟಿಕ್ಗಳನ್ನು ನಾವು ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್ ಅಂತೇಳಿ ಕರೀತಾರೆ. ಇವುಗಳನ್ನು ವ್ಯಾಪಕವಾಗಿ ತಯಾರು ಮಾಡ್ತಾರೆ. ಹಾಗೆ ಇವು ಕೆಲವೊಂದು ಪ್ಯಾಕಿಂಗ್ ಮಟೀರಿಯಲ್ಸ್, ನಿಮಗೆ ಆಹಾರ ಪ್ಯಾಕ್ ಮಾಡಿ ಕೊಡೋದಾಗಿರ್ಬೋದು ಅಥವಾ ಇನ್ನಿತರೆ ವಸ್ತುಗಳನ್ನು ಪ್ಯಾಕ್ ಮಾಡಲಿಕ್ಕೆ ಸಹಿತ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇದ್ದಾರೆ. ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದ ಎನ್ವೈರ್ಮೆಂಟ್. ನೋಡ್ರಿ, ಪ್ಲಾಸ್ಟಿಕ್ನ ಈ ಗುಣಗಳೇ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡುವಂಥದ್ದು. ಎನ್ವೈರ್ಮೆಂಟ್ ಅಂದರೆ ಪರಿಸರ, ಥ್ರೆಟ್ ಅಂದರೆ ಅಪಾಯ. ಆಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಪ್ಲಾಸ್ಟಿಕ್ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಅದು ತುಂಬ ಅಗ್ಗದ ವಸ್ತು ಮತ್ತು ಅದು ಸುಲಭವಾಗಿ ದೊರಕುತ್ತೆ. ಚೀಪ್ ಅಂದರೆ ಅಗ್ಗದ ವಸ್ತು, ಈಸಿಲಿ ಅವೈಲೇಬಲ್ ಅಂದರೆ ಸುಲಭವಾಗಿ ಸಿಗುತ್ತೆ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ಅದು ಸುಲಭವಾಗಿ ಸಿಗೋದ್ರಿಂದ ಮತ್ತು ಕಡಿಮೆ ಬೆಲೆ ಇರೋದ್ರಿಂದ ಅದನ್ನು ಒಂದ್ಸಲ ತಂದು ಮನಸ್ಸಿಗೆ ಬಂದಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಅದನ್ನು ಬಿಸಾಕ್ತೀವಿ. ಆದರೆ ಏನಾಗುತ್ತೆ, ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್. ಈ ಪ್ಲಾಸ್ಟಿಕ್
ಈ ಭೂಮಿಯ ಮೇಲ್ಮೈ ಮೇಲೆ ಶತಮಾನಗಳವರೆಗೂ ಅದು ಹಾಗೇ ಇರುತ್ತೆ. ಯಾಕೆ ಅಂದರೆ ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಯಾಕೆಂದರೆ ಅದರ ಆಯುಷ್ಯು ತುಂಬ ಹೆಚ್ಚು. ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಡಿಕಂಪೋಸ್ ಅಂದರೆ ಕೊಳೆಯುವುದು. ವಸ್ತು ಕೊಳೆಯಬೇಕು, ಕೊಳೆತಾಗ ಮಾತ್ರ ಅದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಆದರೆ ಪ್ಲಾಸ್ಟಿಕ್ ಕೊಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ಕನ್ನು ಭೂಮಿಯ ಮೇಲ್ಮೈ ಮೇಲೆ, ನೀರಿನಲ್ಲೋ ಅಥವಾ ಭೂಮಿಯ ಮೇಲೋ ಪ್ಲಾಸ್ಟಿಕ್ಕನ್ನು ಹೀಗೆ ಎಸೆದು ಬಿಡ್ತೀವಿ. ಇದರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ. ಈಗ ಮುಂದಿನ ಪ್ಯಾರಾಗ್ರಾಫ್ ಅನ್ನು ನೋಡುವ. ಇಲ್ಲಿ ಕೆಲವೊಂದು ಪದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ ನೋಡಿ. ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ನಾಟ್ ಕೇಪಬಲ್ ಆಫ್ ಬೀಯಿಂಗ್ ಡಿಕಂಪೋಸ್ಡ್ ಅಂದರೆ ಕೊಳೆಯಲಾರದಂಥದ್ದು. ಎನಾರ್ಮಸ್, ವೆರಿ ಲಾರ್ಜ್, ಹ್ಯೂಜ್ ಅಂದರೆ ತುಂಬ ಅಗಾಧವಾದಂಥದ್ದು. ಹಜಾರ್ಡ್ಸ್, ರಿಸ್ಕಿ, ಡೇಂಜರಸ್ ತುಂಬ ಅಪಾಯಕಾರಿಯಾದಂಥದ್ದು. ಮೈಗ್ರೇಷನ್, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂದರೆ ವಲಸೆ ಹೋಗೋದು. ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ನಾವು ಈಗ ಸ್ಟಡಿ ಮಾಡುವ. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವೈರ್ಮೆಂಟಲ್ ಹಜಾರ್ಡ್ಸ್. ನೋಡ್ರಿ, ಈ ರೀತಿ ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯೋದ್ರಿಂದ ಅದು ಕೊಳೆಯಲಾರದಂಥ ವಸ್ತುವಾಗಿರೋದ್ರಿಂದ ಇದೇನು ಮಾಡುತ್ತೆ, ಇದು ಪರಿಸರಕ್ಕೆ ಅತ್ಯಂತ ಅಗಾಧವಾದ ಹಾನಿಯನ್ನು ಉಂಟು ಮಾಡುತ್ತೆ. ಡ್ಯೂ ಟು ಮೈಗ್ರೇಷನ್, ಈ ವಲಸೆಯ ಕಾರಣದಿಂದಾಗಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಈ ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂಥ ಜನ ಎಲ್ಲ ಸಿಟಿಗಳಿಗೆ ಬಂದು ವಾಸ ಮಾಡ್ತಾ ಇರೋದ್ರಿಂದ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾ ಇದೆ ಅಂದರೆ ಬಿಗ್ ಸಿಟೀಸ್, ದೊಡ್ಡ ದೊಡ್ಡ ನಗರಗಳಲ್ಲಿ ಕಂಡು ಬರ್ತಾ ಇದೆ. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್, ಇವೆಲ್ಲ ಯಾವಾಗ ಬಳಸಿ ಬಿಸಾಡ್ತಾರಲ್ಲ, ದೇ ರಿಮೇನ್ ಇನ್ ದ ಸಾಯಿಲ್ ಇನ್ ದ ಸೇಮ್ ಫಾರ್ಮ್ ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಈ ಜನ ಪ್ಲಾಸ್ಟಿಕ್ಕನ್ನು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಸಿ ಬಿಸಾಡೋದ್ರಿಂದ ಅವು ಹಲವಾರು ವರ್ಷಗಳ ಕಾಲ ಹಾಗೆ ಉಳಿಯುತ್ತೆ ಸಾಯಿಲ್ನಲ್ಲಿ. ಸಾಯಿಲ್ ಅಂದರೆ ನೆಲದಲ್ಲಿ ಅಥವಾ ಭೂಮಿಯಲ್ಲಿ, ಮಣ್ಣಿನಲ್ಲಿ. ಆ ಮಣ್ಣಿನಲ್ಲಿ ಯಾಕೆ ಹಲವಾರು ವರ್ಷಗಳ ಕಾಲ ಹಾಗೆ ಉಳಿಯುತ್ತಂದರೆ ಅದು ಕೊಳೆಯೋದಿಲ್ಲ, ನಾನ್ ಬಯೋಡಿಗ್ರೇಡೇಬಲ್. ಓಕೆ ಮಕ್ಕಳೇ, ಇಲ್ಲಿವರೆಗೆ ನಾವು 3 ಪ್ಯಾರಾಗಳ ಅರ್ಥವನ್ನು ಅಭ್ಯಾಸ ಮಾಡಿದ್ದೀವಿ. ಮುಂದಿನ 2 ಪ್ಯಾರಾಗ್ರಾಫ್ಗಳ ಅರ್ಥವನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡುವ.